ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದು ಕಡೆ ಹೋಗಬೇಕಾಗಿತ್ತು ಫಂಕ್ಷನ್ಗೆ. ಅದಕ್ಕಾಗಿ ಬೇಗ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ನಾನು, ನಮ್ಮಮ್ಮ, ನನ್ನ ಮಗಳು, ನನ್ನ ಹಸ್ಬೆಂಡು ಎಲ್ಲರೂ ಫಂಕ್ಷನ್ಗೆ ಹೊರಟಿದ್ದೀವಿ. ಇದು ಬಂದು ಇರೋದು ಹೊಸಕೋಟೆ ಹತ್ರ ಫಂಕ್ಷನ್. ಸೊ ನಮ್ಮಮ್ಮನೂ ಇನ್ವೈಟ್ ಮಾಡಿದ್ರು. ನಮ್ಮಮ್ಮನೂ ಕೂಡ ಫಂಕ್ಷನ್ಗೆ ಬರ್ತಾ ಇದ್ದಾರೆ. ಈ ಫಂಕ್ಷನ್ ಬಂದು ನನ್ನ ಹಸ್ಬೆಂಡ್ ಅವರ ಅಣ್ಣನ ಮನೆಯಲ್ಲಿ, ಸಾರಿ, ಅಣ್ಣ ಅವರ ಹೆಂಡತಿ ಮನೆಯಲ್ಲಿ ನಡೀತಾ ಇರುವಂಥ ಫಂಕ್ಷನ್ನು. ಇದು ಒಂದು ಯಾವುದೋ ಊರ ಹೆಸರು ಹೇಳಿದ್ರಪ್ಪ, ಇದು ಮರ್ತೋಗ್ಬಿಟ್ಟೆ ನಾನು. ಸೊ ಅಲ್ಲಿ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಾಗಿತ್ತು. ಸೊ ಫಂಕ್ಷನ್ಗೆ ಹೋಗಿ ನಾವು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಕೈವಾರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಯಾಕೆ ಅಂತಂದರೆ ಸುಮಾರು ವರ್ಷಗಳೇ ಆಗೋಗಿತ್ತು ನಾವು ಕೈವಾರಕ್ಕೆ ಹೋಗಿ. ಮತ್ತು ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಅಭಿಷೇಕ ಕೊಡಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ವಿ. ಫೋನ್ ನಂಬರು ಕೂಡ ಈಸ್ಕೊಂಬಂದಿದ್ವಿ. ಬಿಕಾಸ್ ಅಲ್ಲಿ ಫೋನ್ ಚೇಂಜ್ ಆಗಿರೋ ಕಾರಣ ನನ್ನ ಹಸ್ಬೆಂಡ್ದು ನಂಬರ್ ಮಿಸ್ ಆಗಿದೆ. ಸೊ ಮತ್ತು ಕೈವಾರಕ್ಕೂ ಅಷ್ಟೇನೆ. ಮುಂಚೆ ಆದರೆ ವರ್ಷ ಹೋಗ್ತಾ ಇದ್ವಿ. ಈಗ ಒಂದು 2-3 ಇಯರ್ಸೇ ಆಗೋಯ್ತು ಅಂತ ಅನ್ಕೊತೀನಿ ಕೈವಾರಕ್ಕೆ ಹೋಗಿ. ಸೊ ಅದಕ್ಕಾಗಿ ಅಲ್ಲಿಂದ ಹೆಂಗೋ ಹತ್ರ ಇತ್ತು, ಹೊಸಕೋಟೆಗೆ ಹತ್ರದವರೆಗೂ ಹೋಗಿದ್ವಿ ಹೆಂಗೋನು. ಅಲ್ಲಿಂದ ಹತ್ರ ಅಂತ ಅಂದ್ಬಿಟ್ಟು ಸೊ ನಾವು ಕೈವಾರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ಅಂತೂ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ತುಂಬಾ ಖುಷಿ ಸಿಗುತ್ತೆ. ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಆಗೋಗಿತ್ತು. ಬಿಕಾಸ್ ಅಲ್ಲಿ ಫಂಕ್ಷನ್ಗೆ ಹೋಗಿ ಅಲ್ಲೆಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲಿ ಆ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಊಟ ಮಾಡಿ ಅಲ್ಲಿಂದ ನಾವು ಹೊರಡೋಷ್ಟೊತ್ತಿಗೆ ಅಲ್ಲಿ ಬಿಡಲೇ ಇಲ್ಲ ಅವರು. ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಇರಿ ಅಂತ ಅಂದ್ಕೊಂಡು ಅಲ್ಲೇ ಲೇಟ್ ಆಗೋಗಿತ್ತು. ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮಗೇನಿಲ್ಲ ಅಂದರೂ ಒಂದು 3:30-4 ಆಗಿತ್ತು ಅಂತ ಅನ್ಕೊತೀನಿ. ಇಲ್ಲಿ ಅನ್ನದಾನ ಇರುತ್ತೆ ಯಾವಾಗ್ಲೂ. ಅದು ಕೂಡ ಅಂದರೆ ಸ್ಟಾಪ್ ಆಗಿತ್ತು ಬಿಕಾಸ್ ಸಂಜೆ ಆಗಿರೋದ್ರಿಂದ. ನಾನು ಹೇಳ್ದಂಗೆನೆ ಈ ದೇವಸ್ಥಾನಕ್ಕೆ ಸುಮಾರು ಸತಿ ಬರ್ತಾನೆ ಇದ್ವಿ. ಇವಾಗಲೇನೆ ಕಮ್ಮಿ ಆಗಿರೋದು ಬರೋದಕ್ಕೆ. ಮತ್ತು ಅಲ್ಲಿಂದ ನಾವು ಹೊರಟು ಬಂದಿದ್ದು ಸಂಜೆ ಆರಾಧ್ಯ ಗ್ರ್ಯಾಂಡ್ ಅಂತ ಅಂದ್ಬಿಟ್ಟು. ಇದು ಆನ್ ದ ವೇ ದೇವನಹಳ್ಳಿ ಮೇಲೆಯಿಂದ ಬರ್ತಾ ಇದು ಸಿಗುತ್ತೆ, ಅಂದರೆ ಆ ರೂಟಲ್ಲಿ ಸಿಗುತ್ತೆ ಆರಾಧ್ಯ ಗ್ರ್ಯಾಂಡ್ ಅಂತ ಅಂದ್ಬಿಟ್ಟು. ಅಂದರೆ ಮುಳ್ಳುಬಾಗ್ಲು ದೋಸೆ ಅಂತ ಅಂದ್ಬಿಟ್ಟು ಹಾಕಿದ್ರು. ಸೊ ಮುಳ್ಳುಬಾಗ್ಲು ದೋಸೆ ಯೂಶಲಿ ಇಷ್ಟ. ಸೊ ಯಾಕೊಂದ್ಸತಿ ಇಲ್ಲಿ ಟ್ರೈ ಮಾಡಬಾರ್ದು, ಮತ್ತು ಮ್ಯಾಂಗೋ ಫೆಸ್ಟ್ ಕೂಡ ನಡೀತಾ ಇತ್ತು ಅಂತ ಅಂದ್ಬಿಟ್ಟು ಹೋದ್ವಿ. ಆದರೆ ನನಗಂತೂ ಅಂದರೆ ಹೇಳಬೇಕು ಪರ್ಸ್ನಲಿ ಅಂತಂದರೆ ಮುಳ್ಳುಬಾಗ್ಲು ದೋಸೆ ಇಷ್ಟ ಆಗಿಲ್ಲ. ಅಂದರೆ ಹೋಟೆಲ್ ವೈಸ್ ಆ್ಯಂಬಿಯನ್ಸ್ ಎಲ್ಲ ಬಂದರೆ ಇಟ್ಸ್ ವೆರಿ ಗುಡ್. ಬೇರೆ ಯಾವುದೇ ಥರದ ಫುಡ್ಸ್ ಟೇಸ್ಟ್ ಮಾಡಿಲ್ಲ. ಮತ್ತು ನನ್ನ ಮಗಳು ತೊಗೊಂಡಿದ್ದು ಬಂದು ದಹಿ ಪುರಿ. ಅದು ಯೂಶಲಿ ಯಾವಾಗಲೂ ಅದೇನೇ ಅವಳು ತೊಗೊಳೋದು. ಸೊ ದಹಿ ಪುರಿ ತೊಗೊಂಡಿದ್ದು ಅದೂ ಓಕೆ ಥರ ಇತ್ತು. ಬಟ್ ಪ್ರೈಸ್ ಅಂತೂ ತುಂಬ ಕಾಸ್ಟ್ಲಿನೇ ಇತ್ತು. ಮುಳ್ಳುಬಾಗ್ಲು ದೋಸೆ ಬಂದು ಸ್ವಾತಿ ರೆಸ್ಟೋರೆಂಟ್, ಸ್ವಾತಿ ಗಾರ್ಡನ್, ಹೊಸಕೋಟೆಗೆ ಹೋಗ್ತಾ ರೋಡಲ್ಲಿ ಸಿಗುತ್ತೆ. ಸೊ ಹೊಸಕೋಟೆ ಎಲ್ಲ ಬಿಟ್ಟು ಅಂತ ಅನ್ಕೊತೀನಿ, ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅದೇ ಅಲ್ವಾ ಮುಳ್ಳುಬಾಗ್ಲು ಹತ್ರ, ಅದು ಚೆನ್ನಾಗಿರುತ್ತೆ. ನಾವು ಟ್ರೈ ಅವಾಗಿಂದ ನನಗೆ ಮುಳ್ಳುಬಾಗ್ಲು ದೋಸೆ ಇಷ್ಟ ಆಗಿರೋದು. ಸೊ ಟ್ರೈ ಮಾಡೋಣ ಇಲ್ಲೂ ಅಂದರೆ ಚೆನ್ನಾಗಿರ್ಬೋದೇನೋ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ನಾಟ್ ಅಪ್ ಟು ದ ಮಾರ್ಕ್ ಅಂತಲೇ ಹೇಳ್ಬೋದು. ಓಕೆ ಅಂತಲೇ ಹೇಳ್ಬೋದು. ಈವನ್ ದಹಿ ಪುರಿ ಅಷ್ಟೇ ನಾನು ಹೇಳ್ದಂಗೆ ಓಕೆ ಅಂತ ಅನ್ಕೊಬೋದು. ಟೇಸ್ಟು ನಾಟ್ ಅಷ್ಟು ಚೆನ್ನಾಗಿದೆಯಪ್ಪ ಅಂತ ಏನಿಲ್ಲ, ಓಕೆ ಥರನೇ ಇತ್ತು. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಲೈಟಾಗಿ ಕಾಫಿ ಬೇಕಿತ್ತು ಅಂದ್ಕೊಂಡು ನಾವು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ಬಂದಿದ್ದು. ಇಲ್ಲಿ ಅದೇ ಹೇಳ್ದಂಗೆನೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ವಿ. ನನ್ನ ಮಗಳು ದೋಸೆ ತೊಗೊಂಡಿಲ್ಲ ಯೂಶಲಿ, ಅವಳು ಅದನ್ನೇ ತಿಂದಿದ್ದು. ಅದೇ ಈವನ್ ನಾನು, ನನ್ನ ಹಸ್ಬೆಂಡು, ನಮ್ಮಮ್ಮ ಮಾತ್ರ ದೋಸೆ ತೊಗೊಂಡಿದ್ದು. ಬಟ್ ನನ್ನ ಹಸ್ಬೆಂಡು ಬೇಡ ಅಂತಂದರು ಫಸ್ಟ್ ಸ್ಟಾರ್ಟಿಂಗು. ಆಮೇಲೆ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಅವರೂ ದೋಸೆ ತೊಗೊಂಡ್ರು. ಯೂಶಲಿ ಅವ್ರು ದೋಸೆ ತಿನ್ನೋದಿಲ್ಲ, ಆದರೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡ್ರು. ನಾನು ಹೇಳ್ದಂಗೆನೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಫಂಕ್ಷನ್ಗೆಲ್ಲ ಹೋಗಿ ಬಂದು ನಿಜ ಸಾಕಾಗೋಗ್ಬಿಟ್ಟಿತ್ತು. ಮತ್ತು ಇದು ಬಂದು ರಾತ್ರಿ ಅಂತಂದರೆ ನಾನು ಶೂಟ್ ಮಾಡ್ಕೊತಾ ಇರೋವಂಥದ್ದು. ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಬಿಕಾಸ್ ಒಂದು ಆರ್ಡರ್ ಇತ್ತು, ಬಿರಿಯಾನಿ ಆರ್ಡರ್ ಇತ್ತು. ಸೊ ಅದಕ್ಕಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಬೆಳಗ್ಗೆಗೆ ಬೇಕು ಅಂತ ಅಂದ್ಬಿಟ್ಟು ಅವರು ಹೇಳಿದರು. ಸೊ ಅದಕ್ಕಾಗಿ ರಾತ್ರಿನೇ ಎಲ್ಲನೂ ಸೊಪ್ಪೆಲ್ಲ ಬಿಡಿಸ್ಕೊಂಡು ಎಲ್ಲ ಮಾಡ್ಕೊತಾ ಇದ್ದೆ.
ಅವಾಗಲೇ ಬಿಡಿಸಿ ಅವಾಗಲೇ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ಸೊ ಮತ್ತೆ ಅಲ್ಲಿಂದ ಬರ್ತಾ ಅವರೆಕಾಯಿ ಕೂಡ ತಂದಿದ್ವಿ. ಅವರೆಕಾಯಿ ಬಿಡಿಸ್ಬೇಕು ಅಂತ ಅನ್ಕೊಂಡು ಎಲ್ಲ ಹಾಕ್ಕೊಂಡಿದ್ದೆ ಒಟ್ಟಿಗೆ ಎಲ್ಲ ಬಿಡಿಸ್ಕೊಳ್ಳೋಣ ಅಂತ. ಅಂದ್ರೆ ಕೆಲಸ ಬಂದ್ಬಿಟ್ರೆ ಹೆಂಗೆ ಅಂತಂದ್ರೆ ಒಂದೇ ದಿವಸ ಅಟ್ ಎ ಟೈಮ್ ಎಲ್ಲ ಕೆಲಸಗಳು ಆ ಫಂಕ್ಷನ್‌ಗೆ ಹೋಗು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು ಅನ್ನೋದು ಅಟ್ ಎ ಟೈಮ್ ಎಲ್ಲ ಇದ್ಬಿಡುತ್ತೆ. ನನಗೆ ನಾವಲ್ಲಿ ಊಟ ಮಾಡಿರೋದ್ರಿಂದ ಮತ್ತೆ ಬರ್ತಾನಲ್ಲ ಟಿಫನ್ ದೋಸೆ ಎಲ್ಲ ತಿಂದಿರೋದ್ರಿಂದ ರಾತ್ರಿ ಊಟ ಬೇಡಪ್ಪ ಅಂತ ಅನ್ನಿಸ್ತು. ತಿನ್ನಕ್ಕೂ ಆಗ್ತಾ ಇರ್ಲಿಲ್ಲ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಅನ್ಕೊಂಡು ಒಂದು ಟೈಮಲ್ಲಿ ಕೂತ್ಬಿಟ್ಟೆ. ಯಾಕೆ ಅಂತಂದ್ರೆ ಸೊಪ್ಪುಗಳು ಬಿಡ್ಸೋದೇ ಲೇಟಾಗಿ ಹೋಗ್ಬಿಡುತ್ತೆ. ಬೇರೆದೆಲ್ಲ ಫಟಾಫಟ ಅಂತ ಮಾಡ್ಬಿಡ್ಬೋದು. ಈ ಸೊಪ್ಪುಗಳು ಬಿಡ್ಸೋದೇ ಲೇಟಾಗಿ ಹೋಗುತ್ತೆ. ಸೊ ಅದೆಲ್ಲ ಬಿಡಿಸಿ ರೆಡಿ ಮಾಡ್ಕೊಂಡು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನ್ ಬೇರೆ ಯಾವುದನ್ನು ಅಂತಂದ್ರೆ ತುಂಬಾ ಕೆಲಸ ಇರೋದ್ರಿಂದ ಅಂದ್ರೆ ಬೇರೆ ಯಾವುದನ್ನು ವಿಡಿಯೋಸ್ ನಾನು ಮಾಡ್ಕೊಂಡಿಲ್ಲ. ಡೈರೆಕ್ಟ್ ನಾನು ಬಿರಿಯಾನಿನೇ ಶೂಟ್ ಮಾಡ್ಕೊಂಡು ಅಂದ್ರೆ ಅವ್ರು ಮಾಡ್ತಾ ಇರೋ ವಿಡಿಯೋನ ನನ್ನ ಮಗಳು ಶೂಟ್ ಮಾಡ್ಕೊಂತಾ ಇದ್ಲು. ಇದು ಬಂದು ಆರ್ಡರ್ ಇತ್ತು. ಅಂದ್ರೆ ಒಂದು 25 25-30 ಮೆಂಬರ್ಸ್‌ಗೆ ಆರ್ಡರ್ ಇತ್ತು. ಸೊ ಅದಕ್ಕಾಗಿನೇನೆ ಇಲ್ಲಿ ಬಿರಿಯಾನಿನ ಪ್ರಿಪೇರ್ ಮಾಡ್ತಾ ಇದ್ದಿದ್ದು. ನಾ ಹೇಳ್ದಂಗೆನೇನೆ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆಗೆ ಬೇಗ ಆಗೋಗುತ್ತೆ. ನಾವು ಮುಂಚೆ ಹೋಟೆಲ್ ಮಡಗಿದ್ವಿ. ಸೊ ಬಿರಿಯಾನಿ ಮಾಡೋದ್ರಲ್ಲಂತೂ ನನ್ನ ಹಸ್ಬೆಂಡು ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ. ಕ್ವಾಲಿಟಿಲಾಗ್ಲಿ, ಕ್ವಾಂಟಿಟಿಲಾಗ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ನನ್ನ ಹಸ್ಬೆಂಡು. ಕ್ವಾಲಿಟಿ ಕೂಡ ಅಷ್ಟೇನೇನೆ. ತುಂಬಾ ಇದೇ ಹಾಕ್ಬೇಕು, ಅದೇ ಹಾಕ್ಬೇಕು ಅನ್ನೋದು ಒಂದು ಅವ್ರ ಮೈಂಡಲ್ಲಿ ಇರುತ್ತೆ. ಸೊ ಅದೇ ಹಾಕ್ಬೇಕು. ಅವ್ರ ಕ್ವಾಲಿಟಿಲಿ ಕೂಡಾನು ಯಾವುದೇ ತರದ ಕಾಂಪ್ರಮೈಸ್ ಆಗೋದಿಲ್ಲ. ಮತ್ತೆ ಕ್ವಾಂಟಿಟಿ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಎಷ್ಟೋ ಜನಕ್ಕೆ ನಾವು ಹೋಟೆಲ್ ಕ್ಲೋಸ್ ಮಾಡಿದ್ಮೇಲೂ ಕೂಡ ಎಷ್ಟೋ ಜನ ಆರ್ಡರ್ಸ್ ಕೊಡ್ತಾರೆ. ಅಂದ್ರೆ ಗೊತ್ತಿರೋರ್ಗೆ ಸುಮಾರು ಜನ ಫೋನ್ ಮಾಡಿ ಆರ್ಡರ್ ಕೊಡ್ತಾರೆ. ಮತ್ತೆ ಇವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಸುಮಾರು ಜನ ಆರ್ಡರ್ಸ್ ಕೊಡ್ತಾರೆ. ಅಂದ್ರೆ ಯಾರಿಗಾದ್ರೂ ಬೇಕು ಅಂತ ಕೇಳ್ದವ್ರಿಗೆ ನಾವು 50 ಮೆಂಬರ್ಸ್, 25 ಮೆಂಬರ್ಸ್ ಅಥವಾ 100 ಈ ತರ ಕೂಡ ಎಲ್ಲ ಕೊಟ್ಟಿದ್ದೀವಿ. ಅಂದ್ರೆ ಒಂದು ಫಂಕ್ಷನ್ ಅಲ್ಲಿ ಅಂದ್ರೆ ಏನ್ ಹೇಳ್ತಾರೆ ಮದ್ವೆ ಆದ್ಮೇಲೆ ಊಟಕ್ಕೆ ಮಾಡ್ಕೊಂತಾರೆ ನೋಡಿ. ಅದಕ್ಕೆ ಕೂಡ ಹೇಳಿದ್ರು ಒಂದು ಸತಿ ಫಂಕ್ಷನ್‌ಗೆ. ಅದು ಬಂದು ಚಿಕನ್ ಗೀ ರೋಸ್ಟು, ಪೆಪ್ಪರ್ ಫ್ರೈ ಮತ್ತೆ ಬಿರಿಯಾನಿ ಇಷ್ಟು ಕೂಡ ಮಾಡ್ಕೊಟ್ಟಿದ್ವಿ. ಅವ್ರು ನಿಜವಾಗ್ಲೂ ಸಕ್ಕತ್ತಾಗಿದೆ ಅಂತಂದ್ರು. ಅವ್ರು ತಿಂದಾದ್ಮೇಲೆ ಫಂಕ್ಷನ್ ಅಲ್ಲಿ ಅವರು ಕೂಡ ಅಷ್ಟೇನೇನೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಪಾಪ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಹತ್ರ ಕೇಳಿ ನಂಬರ್ ಇಸ್ಕೊಂಡು ಮತ್ತೆ ಅವ್ರ ಬರ್ತ್‌ಡೇ ಪಾರ್ಟಿಗೆ ಕೂಡ ಅವ್ರ ಮಗಳು ಬರ್ತ್‌ಡೇ ಪಾರ್ಟಿಗೂ ಕೂಡ ನಮ್ಗೆ ಬಿರಿಯಾನಿಗೆ ಆರ್ಡರ್ ಕೊಟ್ಟಿದ್ರು. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಈ ತರ ಅಂದ್ರೆ ಇಷ್ಟು ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ಕೊಂಡು ಪಾಪ ನೆನ್ಸ್ಕೊಂಡು ನೆಕ್ಸ್ಟ್ ಫಂಕ್ಷನ್‌ಗೆ ಇಲ್ಲ ಇವ್ರಿಗೆ ಕೊಡ್ಬೇಕು ಅಂದ್ಕೊಂಡು ಆರ್ಡರ್ಸ್ ಕೊಡ್ತಾ ಇದ್ದಾರಲ್ಲ. ಸೊ ಅದಕ್ಕೆ ನಿಜವಾಗ್ಲೂನೆ ಖುಷಿ ಆಯ್ತು. ಮತ್ತೆ ನನ್ನ ಹಸ್ಬೆಂಡ್‌ಗೂ ಕೂಡ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು. ಇಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತಾರಲ್ಲ. ಈವನ್ ನಮಗೂ ಅಷ್ಟೇ ಕೇಳ್ದಾಗ ಇಲ್ಲ ಅಂತ ಹೇಳೋದಿಲ್ಲ. ಏನೇ ಕೆಲಸ ಇದ್ರೂ ಕೂಡ ಮಾಡ್ಕೊಡ್ತಾರೆ. ಇವ್ರು ಬಿರಿಯಾನಿ ತಿಂದ್ರೆ ನಿಜವಾಗ್ಲೂನು ಬೇರೆ ಹೋಟೆಲ್ಸ್ ಅಲ್ಲೆಲ್ಲ ಬಿರಿಯಾನಿ ನಂಗೆ ಅಷ್ಟು ತಿನ್ಬೇಕು ಅಂತ ಅನ್ಸೋದಿಲ್ಲ. ಬಿಕಾಸ್ ತುಂಬಾ ಕೆಮಿಕಲ್ಸ್ ಹಾಕಿರ್ತಾರೆ. ಮತ್ತೆ ಆ ಬಿರಿಯಾನಿ ಫ್ಲೇವರ್ ಇರುತ್ತೆ. ಮತ್ತೆ ಇನ್ನೊಂದು ಬಂದು ಈ ಸೋಡಾ ಎಲ್ಲ ಹಾಕಿರ್ತಾರಲ್ಲ ತಿನ್ನಕ್ಕಾಗೋದಿಲ್ಲ. ಇದಾದ್ರೆ ನಿಜವಾಗ್ಲೂ ಹೊಟ್ಟೆ ತುಂಬಾ ತಿನ್ಬೋದು. ಮತ್ತೆ ಯಾವುದೇ ತರದ ನಾವು ಕೆಮಿಕಲ್ಸ್ ಆಗ್ಲಿ ಮತ್ತೆ ಫ್ಲೇವರ್ಸ್ ಆಗ್ಲಿ ಬಿರಿಯಾನಿ ಫ್ಲೇವರ್ಸ್ ಬರುತ್ತೆ. ಸೊ ಆ ಫ್ಲೇವರ್ಸ್ ಆಗ್ಲಿ ಯಾವುದನ್ನು ನಾವು ಆಡ್ ಮಾಡೋದಿಲ್ಲ. ಕೆಮಿಕಲ್ ಫ್ರೀ ಬಿರಿಯಾನಿ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಯಾರಿಗಾದ್ರು ಆರ್ಡರ್ಸ್ ಬೇಕಿತ್ತು ಅಂತಂದ್ರೆ ನಾವು ಮಾಡ್ಕೊಡ್ತೀವಿ. ಯಾರಿಗಾದ್ರು ಬೇಕಿತ್ತು ಅಂತಂದ್ರೆ ಹೇಳ್ಬೋದು. ಸೊ ಹೀಗೆ ನಮ್ಮ ಬಿರಿಯಾನಿ ಪ್ರಿಪರೇಷನ್ಸ್ ಆಗ್ತಾ ಇತ್ತು. ಸೊ ಅವ್ರಿಗೆ ಮಧ್ಯಾಹ್ನ ಅಷ್ಟ್ರಲ್ಲಿ ಬೇಕಾಗಿತ್ತು. ನಮ್ದು ಏನಿಲ್ಲ ಅಂತಂದ್ರೆ ಒಂದು 11:30, 12 ಗಂಟೆ ಅಷ್ಟೊತ್ತಿಗೆಲ್ಲ ಫಿನಿಶ್ ಆಗಿತ್ತು. ಅವರು ಕೂಡ ಬರ್ತೀವಿ, ಬಂದು ನಾವೇ ಪಿಕಪ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಪ್ಯಾಕಿಂಗ್ ಮಾಡ್ಬೋದು ಅಂತ ಅನ್ಕೊಂಡು ಸೊ ನಾವೇನಿದ್ರು ಕ್ಯಾರಿಯರ್‌ಗೆ ಹಾಕ್ಕೊಡ್ತೀವಿ. ಸೊ ಅವರು ಇಲ್ಲ ಬೇಡ ಹಿಂಗೆ ತಗೊಂಡ್ ಹೋಗ್ತೀವಿ ಅಂತಾನೆ ಹೇಳಿದ್ರು. ಆದ್ರೂ ಕೂಡ ದೊಡ್ಡ ಕ್ಯಾರಿಯರ್‌ಗೆ ಶಿಫ್ಟ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕಾಗಿನೇನೆ ಇದೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ನಾನು ಯಾವುದೇ ತರದ ಕೆಲ್ಸನೂ ಇನ್ನ ಮಾಡಿರ್ಲಿಲ್ಲ. ಬಿಕಾಸ್ ಇವ್ರದ್ದು ಫಸ್ಟ್ ಆರ್ಡರ್ ಕಳಿಸ್ಬಿಟ್ರೆ ನಮ್ಗೆ ಆರಾಮ್ ಅಂತ ಅನ್ಸುತ್ತೆ. ಸೊ ಅದಕ್ಕಾಗಿನೇ ಫಸ್ಟ್ ಇದ್ ಮುಗಿಸ್ತಾ ಇದ್ವಿ. ಇಲ್ಲಿಗೆ ಬಿರಿಯಾನಿ ಕೆಲಸ ಮುಗಿಸ್ಕೊಂಡ್ರೆ ಇನ್ನೆಲ್ಲ ಕೆಲಸ ಮುಗ್ದಂಗೆ ನಮ್ಗೆ. ಒಂದ್ ಕಡೆ ಬಿರಿಯಾನಿ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಮನೆಗೆ ಬೇಕಾದಂತ ತರಕಾರಿಗಳಾಗ್ಲಿ ಸೊಪ್ಪುಗಳಾಗ್ಲಿ ನಿನ್ನೆ ಟೆಂಪಲ್‌ಗೆ ಹೋದಾಗ ತಂದಿದ್ವಿ. ಸೊ ಅದು ಕೂಡ ಒನ್ ಬೈ ಒನ್ ನಾನು ಕ್ಲೀನ್ ಮಾಡ್ಕೊಂತಿದ್ದೆ. ನಿನ್ನೆ ಅರ್ಧಂಬರ್ಧ ಅವರೆಕಾಯಿ ಎಲ್ಲ ಬಿಡಿಸಿ ಇಟ್ಟಿದ್ದೆ. ಸೊ ಅದು ಕೂಡ ಒನ್ ಬೈ ಈ ಕಡೆ ಮುಗಿಸ್ಕೊಂತಾ ಇದ್ದೆ. ಯಾಕೆ ಅಂತಂದ್ರೆ ಎಲ್ಲ ಹರಡ್ಕೊಂಡಿದ್ರೆ ತಲೆ ಕೆಡ್ತಾ ಇರುತ್ತೆ. ಸೊ ಒಂದ್ ಕಡೆಯಿಂದ ಮುಗಿಸ್ಕೊಂಡ್ ಬಂದ್ಬಿಟ್ರೆ
ಅದು ಮುಗ್ದಂಗೆನೆ ಇಲ್ಲಿ ಬಿರಿಯಾನಿಗೆ ನಿಂತ್ಕೊಂಡ್ಬಿಟ್ರೆ ಬೇರೆ ಕಡೆ ಅಳ್ಳಾಡಕ್ ಆಗೋದಿಲ್ಲ. ಬಿಕಾಸ್ ನನ್ನ ಹಸ್ಬೆಂಡ್ ಕರಿತಾನೆ ಇರ್ತಾರೆ. ಅದ್ ಕೊಡು ಇದ್ ಕೊಡು ಅಂತ ಅನ್ಬಿಟ್ಟು. ಅದಕ್ಕೆ ಫಸ್ಟ್ ಇವ್ರದ್ದು ಮುಗಿಸ್ಬಿಡೋಣ ಅಂತ ಮುಗಿಸ್ಕೊಂತಾ ಇದ್ದೆ. ನೆಕ್ಸ್ಟ್ ಇನ್ನೇನು ಇವ್ರದ್ದು ಮುಗೀತು. ನೆಕ್ಸ್ಟ್ ನಾನು ಒಂದ್ ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಟ್ರೆ ಸರಿ ಹೋಗುತ್ತೆ ಅನ್ಕೊಂಡು ನಾನು ಆ ಕಡೆಗೆ ಶಿಫ್ಟ್ ಆದೆ. ಇವರು ಪ್ಯಾಕ್ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಎಲ್ಲಾನು ದಮ್ ಎಲ್ಲ ಆದ್ಮೇಲೆ ಎಲ್ಲಾನು ಚೆಕ್ ಮಾಡ್ತಾ ಇದ್ದಾರೆ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದ್ಯಾ ಅಂತ ಅನ್ಬಿಟ್ಟು. ಓಕೆ ಫ್ರೆಂಡ್ಸ್, ನನ್ನ ಈ ಚಿಕ್ಕ ವಿಡಿಯೋ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಬರುತ್ತೆ. ಯಾರಿಗಾದ್ರೂ ಬಿರಿಯಾನಿ ಅಂದರೆ ಯಾರಿಗಾದ್ರೂ ಆರ್ಡರ್ಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಬೋದು. ಒಂದ್ಸತಿ ನೀವು ಟೇಸ್ಟ್ ನೋಡಿದ್ಮೇಲೆ ಆಮೇಲೆ ನೀವೇ ಹೇಳ್ತೀರಾ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್.